ಹುಕ್ಕೇರಿ ತಾಲೂಕಾ ಮತಕ್ಷೇತ್ರದಿಂದ ನಿರ್ದೇಶಕ ಸ್ಥಾನಕ್ಕೆ ಒಂದು ದಿವಸ ನಾಮಪತ್ರ ಸಲ್ಲಿಸಿದೆ. ಸರ್, ನಿಮ್ಮ ಕ್ಷೇತ್ರವನ್ನ ಹೊರತುಪಡಿಸಿ ಕೂಡ ಕೆಲವೊಂದಿಷ್ಟು ಬೇರೆ ಬೇರೆ ಕ್ಷೇತ್ರಗಳನ್ನು ಕೂಡ ಅವಿರೋಧ ಆಯ್ಕೆ ಮಾಡ್ತೇವೆ ಅನ್ನುವಂತ ಚರ್ಚೆಗಳಾಗಿದ್ವು ಬಾಲಚಂದ್ರ ಜಾರಕಿಹೊಳಿ ಅವರು. ಸೊ ಈಗ ಸಾಕಷ್ಟು ಜನ ಈಗ ನಿನ್ನೆ ಮಹೇಶ್ ಕುಮಟಳ್ಳಿ ಅವರು ಕೂಡ ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ. ಸೊ ಎಲ್ಲಾದ್ರೂ ಕರೆದ್ರೆ ನೀವು ಪ್ರಚಾರಕ್ಕೆ ಹೋಗ್ತೀರಾ ಅವ್ರಿಗೆ ಸಪೋರ್ಟ್ ಆಗಿ? ಅಲ್ಲಲ್ಲ, ಇವತ್ತು ಒಂದು ವಿಷಯ ಹೇಳ್ತೀನಿ, ಯಾರು ಅವಿರೋಧ ಆಗ್ತಾವೋ ಏನಂತಾರೋ ಅನ್ನೋದನ್ನ ಆಯಾ ತಾಲೂಕಿನಲ್ಲಿ ತಮ್ಮ ಅವ್ರದೇ ಆಗಿರ್ತಕ್ಕಂಥ ತಾಲೂಕಿನ ಹಿತಚಿಂತಕರು ಇವತ್ತು ದಿವಸ ಪ್ರತಿಯೊಂದು ತಾಲೂಕಿನಲ್ಲಿ ಅದಾರೆ. ಅವಿರೋಧ ಮಾಡಬೇಕು, ಚುನಾವಣೆ ಮಾಡಬೇಕು ಅನ್ನೋದು ಆ ತಾಲೂಕಿನ ಜನ ನಿರ್ಣಯ ಮಾಡ್ತಾರೆ, ಆ ತಾಲೂಕಿನ ಮತದಾರ ನಿರ್ಣಯ ಮಾಡ್ತಾರೆ. ಅದಕ್ಕೆ ಬಾಲಚಂದ್ರ ಜಾರಕಿಹೊಳಿ ಅವರಾಗಲಿ ರಮೇಶ್ ಕತ್ತಿ ಅವರು ಹೇಳೋದಾಗ್ಲಿ ಅದು ಸೂಕ್ತ ಅಲ್ಲ. ನಿಮ್ದು ಒಂದು ಟನಲ್ ಆಗ್ತದ ಡಿಸಿಸಿ ಬ್ಯಾಂಕ್ ಚುನಾವಣೆ ಪೆನ್ನಲ್ ಅನ್ನೋ ಪ್ರಶ್ನೆ ಇಲ್ಲ. ಒಬ್ಬ ನಿರ್ದೇಶಕ ಸ್ಥಾನಕ್ಕೆ ನಾನು ಹುಕ್ಕೇರಿ ಮತಕ್ಷೇತ್ರ ಅಭ್ಯರ್ಥಿಯಾಗಿ ಇವತ್ತು ನಾಮಪತ್ರ ಸಲ್ಲಿಸಿದ್ದೀನಿ. 15 ತಾಲೂಕುಗಳಿಂದ ಅವರವರು ತಮ್ಮ ನಾಮಪತ್ರವನ್ನು ಸಲ್ಲಿಸ್ತಾರೆ. ಪೆನ್ನಲ್ ಅನ್ನುವಂತ ಪ್ರಶ್ನೆ ಇಲ್ಲಿವರೆಗೆ ಬಂದಿಲ್ಲ, ಬಹುಶಃ ಬರುವುದಿಲ್ಲ. ಸರ್, ಈಗ ನೀವು ಬೆಳಗಾವಿ ಜಿಲ್ಲೆಯಾದ್ಯಂತ ಪ್ರವಾಸ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀರಿ, ಹೇಳಿದಿರಿ ಹಿಂದೆ. ಇಂತಹ ಸಂದರ್ಭದಲ್ಲಿ ಹಿಂದೂ ಹೇಳಿದನು, ಈಗ ಹೇಳಿದನು, ಮುಂದೆ ಹೇಳ್ತಾನೆ. ಡಿಸಿಸಿ ಬ್ಯಾಂಕ್ ಚುನಾವಣೆ ಅದನ್ನ ಹೇಳಿದನ ಪ್ರಚಾರ ಮಾಡಕ್ ಹೋಗ್ತೀರಾ ಏನು ಅಂತ ನಮ್ಮ ಪ್ರಶ್ನೆ. ಅವಶ್ಯಕತೆ ಯಾರಾದ್ರೂ ಕಂಡು ಬಂದಲ್ಲಿ, ಯಾರಾದ್ರೂ ಯಾವ ತಾಲೂಕಿನವರು ತಾವು ಬರಬೇಕು ಅನ್ನೋಂತ ಆಹ್ವಾನವನ್ನು ಕೊಟ್ರೆ ಮಾತ್ರ ಹೋಗ್ತೀನಿ, ಕೊಡದೇ ಇದ್ರೆ ಹೋಗೋದು. ಆ ರೀತಿ ತಮ್ಮನ್ನ ಯಾರಾದ್ರೂ ಸಂಪರ್ಕಿಸಿದಾರ ಸರ್? ಯಾರು ಇಲ್ಲಿವರೆಗೂ ಬೇರೆ ಬೇರೆ ಯಾರಾದ್ರೂ ಸಂಪರ್ಕ ಮಾಡಿದಾರ ಅಂತ ಬಹಳ ಜನ ಸಂಪರ್ಕ ಮಾಡಿದ್ದಾರೆ. ಬಟ್ ಅದೆಲ್ಲ ಇದ್ರ ಮುಂದೆ ಹೇಳಲಿಕ್ಕೆ ಬರೋದಿಲ್ಲ. ಈಗಾಗಲೇ ಅವ್ರು ಹೇಳ್ತಾ ಇದಾರೆ 11 ಕ್ಷೇತ್ರಗಳಲ್ಲಿ 11 ಮೆಂಬರ್ಗಳು ನಮ್ಮ ಜೊತೆ ಇದಾರೆ. ಇಲೆಕ್ಟ್ ಸೊಸೈಟಿಗೆ ಏನ್ ಹೇಳಿದ್ರು? ಅಲ್ಲ, ಇಲೆಕ್ಟ್ ಸೊಸೈಟಿಗೆ ಏನ್ ಹೇಳಿದ್ರು? ನಮ್ಮ ಪ್ರಶ್ನೆಗೆ ಒಂದು ಉತ್ತರ ಕೊಡಲ್ಲ, ಬರೀ ನಾವು ಉತ್ತರ ಕೊಡೋದ್ರೆ ಹೆಂಗೆ ಗೊತ್ತಿದ್ದೋಡ್ರಿ ನಮ್ನೆ. ನಮ್ಮ ಪ್ರಶ್ನೆಗೆ ನೀವು ಒಂದ್ ಸ್ವಲ್ಪ ಉತ್ತರ ಕೊಡ್ಬೇಕು. ಇಲೆಕ್ಟ್ ಸೊಸೈಟಿಗೆ ಏನ್ ಹೇಳಿದ್ರು? ರಿಸಲ್ಟ್ ಏನಾಯ್ತು? ನಂದು ಅಲ್ಲ, ಅದ ಜನರ ರಿಸಲ್ಟ್. ಸುಳ ಅವ್ರು ಗೆಲ್ತಾರ, ಇವ್ರು ಗೆಲ್ತಾರ, ಹವಾ ಮಾಡ್ಕೊತ ಹೋಗುವಂತ ಕಾಲಲ್ಲಿದ್ರು. ಎಲ್ಲ ಜನ ಶಾಣೆ ಅದಾರ, ಮತದಾರ ಶಾಣೆ ಅದಾರ. ಯಾರ ಕಡೆ ಸಂಸ್ಥೆ ಕೊಟ್ಟರೆ ಸರಿ ಐತೆ ಅನ್ನೋದ್ರ ಬಗ್ಗೆ, ತಾಲೂಕಿನಲ್ಲಿ ಯಾರಿಗೆ ಕೊಡ್ಬೇಕು ಅನ್ನೋದ್ರ ಬಗ್ಗೆ ಚಿಂತನೆ ಮಾಡ್ತಾರೆ. ಜಿಲ್ಲೆಯಲ್ಲಿ ಯಾರಿಗೆ ಕೊಟ್ಟರೆ ಸರಿ ಆಕೈತೆ ಅನ್ನೋದ್ರ ಬಗ್ಗೆ ಚಿಂತನೆ ಮಾಡ್ತಾರೆ. ಬಹಳ ಶಾಣೆ ಅದಾರ ಜನ. ಈ ನನ್ನಷ್ಟು ನಾನು ಬರ್ತಾವು, ಅವರು ಬರ್ತಾವ ಅಂತ ಹೇಳ್ತಿರೋಕೆ ಅರ್ಥ ಇಲ್ಲ. ಭಾಳ ಶಾಣೆ ಅದಾರ, ಜನ್ಮಿಸ್ಟ್ ಅದಾರ. ಮತ್ತು ಎಜುಕೇಶನ್ ಅನ್ನೋದು ಇವತ್ತು ಪ್ರತಿಯೊಬ್ಬರು ಮನ್ಯಾಗ ಐತಿ. ಯಾರಿಗೆ ಹಾಕಿದ್ರೆ ಸರಿ ಏನು ಅನ್ನೋದು. ಮತ್ತು ಈಗ ಬೆಳಗಾವಿ ಜಿಲ್ಲೆ ದುಡ್ಡು ಇಲ್ಲಿ ಐತಿ. ಈ ಬ್ಯಾಂಕಿಗೆ ಏನಾರ ಆದ್ರೆ ಇವತ್ತು 50 ಲಕ್ಷ ಜನ ಬೀದಿ ಮೇಲೆ ಬರ್ತಾರೆ. ಯುವರ್ ಕೈಂಡ್ ಇನ್ಫಾರ್ಮೇಶನ್ ಡೈರೆಕ್ಟ್ ಅಂಡ್ ಇಂಡೈರೆಕ್ಟ್ಲಿ 50 ಜನರ ಸಂರಕ್ಷಣೆ ಮಾಡುವಂತ ಈ ಒಂದು ಬ್ಯಾಂಕು ಇವತ್ತು ದಿವಸ ಇದಕ್ಕೆ ಸ್ವಲ್ಪ ಏನಾದರೂ ತೊಂದರೆ ಆದರೆ 50 ಲಕ್ಷ ಕುಟುಂಬ ಇವತ್ತು ದಿವಸ ದಾರಿಗೆ ಬರುವಂತ ಪ್ರಸಂಗ ಬರ್ತದೆ. ಅದು ಚಿಂತನೆ ಕಾಳಜಿ ಇದೆ ನಮಗೆ. ಬ್ಯಾಂಕ್ ಉಳಿಬೇಕು, ಬ್ಯಾಂಕ್ ಅನ್ನ ಸದೃಢಗೊಳಿಸಬೇಕು ಬಹುಶಃ ಜಿಲ್ಲಾ ಇದೆ. ಅಂತ ಸಂದರ್ಭದಲ್ಲಿ ಬ್ಯಾಂಕ್ ಅನ್ನ ಉಳಿಸ್ಲಿಕ್ಕೆ ತಾವಿಗೆ ನಿರ್ದೇಶಕ ಸ್ಥಾನ ಆಗ್ಬೇಕು, ಅಧ್ಯಕ್ಷರಾಗಬೇಕು ನಿಮ್ಮವ್ರೆ ಅಂತೇಳಿ ಒಂದು ಏನಿದೆ, ಅದಕ್ಕೆ ತಾವು ಲೀಡರ್ಶಿಪ್ ತಗೋತೀರಾ ಅಂತ? ಅವಶ್ಯಕತೆ ಇಲ್ಲ. ಲೀಡರ್ಶಿಪ್ ತಗೊಳ್ಳೋಂಥದ್ದು ಅವಶ್ಯಕತೆ ಇಲ್ಲ. ಯಾವ್ದ್ರಲ್ಲ ಒಂದು ನಿಮಿಷ, ಪ್ರಜಾರಂಗ ವ್ಯವಸ್ಥೆಯಲ್ಲಿರ್ತಕ್ಕಂಥ ಸಾರ್ವತ್ರಿಕ ಚುನಾವಣೆಗೆ ಲೀಡರ್ಶಿಪ್ ಅವಶ್ಯಕತೆ ಇರ್ತದೆ. ಅಲ್ಲಿ ಎಜುಕೇಟೆಡ್ ಇರ್ತಾರೆ, ನಾನ್ ಎಜುಕೇಟೆಡ್ ಇರ್ತಾರೆ. ಬಟ್ ಇವತ್ತಿನ ದಿವಸ ಒಂದು ಬ್ಯಾಂಕಿಂಗ್ ಸೆಕ್ಟರ್ನಲ್ಲಿ ಯಾರ್ದು ಲೀಡರ್ಶಿಪ್ ಅವಶ್ಯಕತೆ ಇರುವುದಿಲ್ಲ. ಅವ್ರವ್ರ ತಾಲೂಕಾ, ಅವ್ರವ್ರ ಸೊಸೈಟಿಗಳು, ಅವ್ರವ್ರ ಜನರ ದುಡ್ಡು ಈ ಬ್ಯಾಂಕ್ನಲ್ಲಿ ಇದ್ದಂಥ ಸಂದರ್ಭದಲ್ಲಿ, ಅಥವಾ ಸಾಲ ಇಲ್ಲಿ ಕೊಟ್ಟಂಥ ಸಂದರ್ಭದಲ್ಲಿ ಬ್ಯಾಂಕ್ ಸರಿ ಇದ್ರೆ ಸೊಸೈಟಿ ಸರಿ ಇರ್ತಾವ, ಸೊಸೈಟಿ ಸರಿ ಇದ್ರೆ ಬ್ಯಾಂಕ್ ಸರಿ ಇರ್ತದೆ. ಆ ಒಂದು ನಿಟ್ಟಿನಲ್ಲಿ ಒಂದು ದಿವಸ ಯಾರು ಲೀಡರ್ಶಿಪ್ ಇಲ್ಲದೆ ಅವರೇ ವೈಯಕ್ತಿಕವಾಗಿ ಮತದಾರನೇ ಚಿಂತನೆ ಮಾಡಿ ಸರಿಯಾದ ವ್ಯಕ್ತಿಗೆ ಮತ ಹಾಕ್ತಾನೆ. ಅದಕ್ಕೆ ಲೀಡರ್ಶಿಪ್ ಅವಶ್ಯಕತೆ ಇಲ್ಲ ಅನ್ನುವಂತ ಮಾತು ನನ್ನ ಅನಿಸಿಕೆ. ಜಿಲ್ಲಾ ಉಸ್ತುವಾರಿ ಸಚಿವರು ಮಾತಾಡ್ತಾರ, ನಮ್ಮ ರಿಸಲ್ಟ್ ಏನಾದ್ರು 11ನೇ ತಾರೀಕಿಗೆ ನೋಡಿ 19ನೇ ತಾರೀಕುವರೆಗೂ ಕಾಯೋದು ಬೇಡ ಅಂತ ಹೇಳ್ತಾರೆ. 11ನೇ ತಾರೀಕಿಗೆ ನಮ್ ರಿಸಲ್ಟ್ ಗೊತ್ತಾಗತ್ತೆ, 19ನೇ ತಾರೀಕುವರೆಗೂ ಕಾಯೋದು ಬೇಡ, ನಾವೇ ಗೆಲ್ತೀವಿ ಅಂತ ಹೇಳ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ತಾವೇನ್ ಹೇಳ್ತಾರೆ? ಅವ್ರು ಹೇಳಿರ್ಬೋದು, ಅದಕ್ಕೆ ನಾವು ಉತ್ತರ ಕೊಡುವಂತ ಅವಶ್ಯಕತೆ ನನಗಿಲ್ಲ. ಅಲ್ಲ, 25 ವರ್ಷ ನಂತರ ನಿಮ್ ಕೈಯಲ್ಲಿತ್ತು ಡಿಸಿಸಿ ಬ್ಯಾಂಕ್, ಕೈ ತಪ್ಪ ಇವತ್ತಿಗೂ ನಮ್ ಕಡೆನೇ ಐತಿ. ನನಗೆ ಆಗಿತ್ತು, ನಿನಗೆ ಆಗಿತ್ತು, ಅದು ನಮ್ಮ ಅಪ್ಪ ಮಣಿ ಆಸ್ತಿ ಅಲ್ಲ, ಅವ್ರ ಅಪ್ಪ ಮಣಿ ಆಸ್ತಿನೂ ಅಲ್ಲ. ಇದು ನಮ್ಮ ಅಪ್ಪನ ಮಣಿ ಆಸ್ತಿನೂ ಅಲ್ಲ, ಅವ್ರ ಅಪ್ಪನ ಮಣಿ ಆಸ್ತಿನೂ ಅಲ್ಲ. ಇನ್ನೂ ತಕ ನಮ್ಮ ಜಿಲ್ಲೆ ಜನರ ಕೈಯಾಗೈತಿ. ಹಿಂದೂ ಇತ್ತು, ಈಗೂ ಐತಿ, ಮುಂದೂ ಜಿಲ್ಲೆ ಜನರ ಕೈಯಾಗನೇ ಇರ್ತದೆ. ಅದ್ರೊಳಗೆ ಎರಡು ಮಾತು. ಹುಕ್ಕೇರಿ ಫಲಿತಾಂಶ ಡಿಸಿಸಿ ಬ್ಯಾಂಕ್ ನಲ್ಲೂ ಪುನರಾವರ್ತನೆ ಆಗುತ್ತಾ ಅಂತ ಅದನ್ನು ಜಿಲ್ಲೆ ಜನತೆ ನಿರ್ಣಯ ಮಾಡಬೇಕು. ನಾನು ಮಾಡಕ್ಕಾಗಲ್ಲ, ಜಿಲ್ಲೆ ಜನ ನಿರ್ಣಯ ಮಾಡ್ಬೇಕು.
ಸರ್, ಈಗ ಈಗ cooperative ಬೆಲ್ಲ ನಾಗ ಈಗ ಪ್ಯಾನಲ್ ವೈಸ್ ಎಲೆಕ್ಷನ್ ಕಂಟೆಸ್ಟ್ ಮಾಡೋದು ಈಗ ಇದೆ ಈಗ ಆತರ ಅಲ್ಲ, ಏನಾದ್ರು ಅಲ್ಲಿ- ಅವಶ್ಯಕತೆ ಬಿದ್ರೆ ಪ್ಯಾನಲ್ ಮಾಡ್ತೀರಿ after 11 ತಾರೀಕು ಅಂತ ಅವಶ್ಯಕತೆ ಬಿದ್ರೆ ಹಾ ಅವಶ್ಯಕತೆ ಬಿದ್ರೆ ಹ್ಮ್. ಪ್ಯಾನಲ್ ಬಹುಶಃ ಅವಶ್ಯಕತೆ ಬೀಳುವುದಿಲ್ಲ ಅಂತ ನನ್ನ ಅನಿಸಿಕೆ. ಸರ್, ಈಗ ಯಾಕಂದ್ರೆ ಇನ್ನು ಇತಿಹಾಸದಲ್ಲಿ ಇಷ್ಟುವರೆಗೆ ಸರ್, ಈಗ ಕಂಪ್ಲೀಟ್ ಆಗ್ಬೇಕು. ಹಂಗೆ ಅವ್ರು ಮುಗಿಸಲ್ಲ. ಈಗ ಇಲ್ಲಿವರೆಗೆ ನಾನು 1986ರಿಂದ ನಾ ಇಲ್ಲಿಗಿದ್ದೀನಿ. ಇದು ನಾನು ನಾಮಪತ್ರ ಸಲ್ಲಿಸಿರುವುದು 9ನೇ ಬಾರಿ. ಈಗ 8 ಸಲ ನಾಮಪತ್ರ ಸಲ್ಲಿಸಿ ಆಯ್ಕೆ ಒಮ್ಮೆ ಮೊದಲನೇದ್ದು 1986ರಲ್ಲಿ ಒಮ್ಮೆ ನಾಮಪತ್ರ ಸಲ್ಲಿಸಿನಿ. ಅವಾಗ ಚುನಾವಣೆಯಾಗಿ ಆಯ್ಕೆ ಬಂದಿನಿ. ಅದರ ನಂತರ 7 ಸಲ ನಾನು ನಾಮಪತ್ರ ಸಲ್ಲಿಸಿದ್ರೆ ಅವಿರೋಧವಾಗಿ ಆಯ್ಕೆಯಾಗಿ ಬಂದೀನಿ. ಇವತ್ತು ಸಲ್ಲಿಸಿದ್ದು ನಾವು 9ನೇ ಬಾರಿಗೆ. ಈ ಒಂದು ಸಂದರ್ಭದಲ್ಲಿ ಇಲ್ಲಿವರೆಗೆ ಪೆನಲ್ ಅಣಿಕೆ ನಮ್ಮ ಜಿಲ್ಲೆಯಲ್ಲಿ ಆಗಿಲ್ಲ. ಅದರ ಅವಶ್ಯಕತೆ ಕಂಡು ಬಂದಿಲ್ಲ. ನಿಮ್ಮ ಸರ್, ಈಗ ವಿರೋಧ ಬೆಲ್ಲ- ಯಾರ್ರಿ? ವಿರೋಧ ಬೆಲ್ಲ- ನಿಮ್ಮ ಅಪೋಸಿಟ್ ನನಗೆ ಗೊತ್ತಿಲ್ಲ. ಸರ್, ಈಗ ಇಲ್ಲಿವರೆಗೂ ಅವಿರೋಧ ಆಯ್ಕೆ ಹಾಕೊಂಡ್ ಬರ್ತಿದ್ವಿ. ಈ ಸರಿ ಹೌದು, ಚುನಾವಣೆ ಹೌದು, ಹೌದು. ನಡೆಯುತ್ತೆ. ಬಹುಶಃ ನನಗೆ ಅದ್ರ ಬಗ್ಗೆ ನನ್ನ ಗಮನದಲ್ಲಿ ಇಲ್ಲ. ಚುನಾವಣೆ ನಡೆದ್ರೂ ಅದನ್ನು ನಾವು ಅದಕ್ಕೆ ಸಿದ್ಧರಿದ್ದೀವಿ. ಅವಿರೋಧ ಆದ್ರೂ ಸಹಿತ ಸಿದ್ಧರಿದ್ದೀವಿ. ಜನಸೇವೆಯನ್ನ, ಸಹಕಾರಿ ಕ್ಷೇತ್ರವನ್ನ, ಬ್ಯಾಂಕನ್ನ, ಸೊಸೈಟಿಯನ್ನ, ಜಿಲ್ಲೆಯ ರೈತಾಪಿ ವರ್ಗದವನ್ನ ಉಳಿಸೋದೊಂದೇ ನಮ್ಮ ಕೆಲಸ ಕಾರ್ಯ. ನೀವು ಅಧ್ಯಕ್ಷರಾಗಿ ಕೆಳಗಿಳಿದ ಮೇಲೆ ನಾವು 200 ಕೋಟಿ ಲಾಭ ಮಾಡಿದೀವಿ ಬ್ಯಾಂಕಿಗೆ. ಡಿಪಾಸಿಟ್ ಆಗಿದೆ. ಡಿಪಾಸಿಟ್ ಹೆಚ್ಚಾಗಿತ್ತು. ಏನು 200 ಕೋಟಿ ಲಾಭ ಮಾಡೋ ಪ್ರಶ್ನೆ ಬರೋದಿಲ್ಲ. ಹಾಗಾದ್ರೆ ಡಿಪಾಸಿಟ್ 200 ಕೋಟಿ ಹೆಚ್ಚು ಡಿಪಾಸಿಟ್ ಅವರು ಅದು ಅಂಕಿಅಂಶ ತಗೊಂಬರ್ರಿ, ನಾ ಬರ್ತೀನಿ. ಅವಾಗ ಹೇಳ್ಕೊತ ಹೋಗ್ತಾ. ಈಗ ನಾನು ಒಂದು ಹೇಳ್ತೀನಿ ಬೇಕಾದ ಅಂಕಿಅಂಶ. ನೋಡ್ರಿ, ಒಂದು ವಿಷಯ, ಅಂಕಿಅಂಶ ನಾನು ಬೇಕಾದಷ್ಟು ಹೇಳ್ತೀನಿ. ಅದ್ರ ಬಗ್ಗೆ ಬೇಡ. ಅವ್ರು ಯಾರು ಹೇಳ್ದಾರೋ ಅವ್ರಿಗೆ ಅಂಕಿಅಂಶ ತಗೊಂಡ್ ಬರ್ಲಿಕ್ಕೆ ಹೇಳಿ ನಾನು ಬರ್ತೀನಿ. ಸರ್ ಈಗ ಹೆಚ್ಚಾಗಿದೋ ಕಡಿಮೆ ಆಗಿದೋ ಅನ್ನೋದ್ರ ಬಗ್ಗೆ ವಿವರಣೆ ಕೊಡ್ತೀನಿ ನಾನು. ಸರ್ ಈಗ ಒಂದು